ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮಹಿಮೆ ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ ನಡೆಸ್ತದೆ. ಜಕ್ಕಾಯ ಪತ್ರಿಕೆ 2ನೇ ಅಧ್ಯಾಯ 6ರಲ್ಲಿ ನಾವು ನೋಡ್ತೇವೆ, ಬಾಬಿಲೋನ್ನಿಂದ ಹೊರಗೆ ಬನ್ನಿರಿ, ಯೆರೂಸಲೇಮಿಗೆ ಓಡಿ ಹೋಗಿರಿ. ಈ ವಾಕ್ಯ ನಮ್ಮನ್ನು ಚಕಿತರನ್ನಾಗಿ ಮಾಡುತ್ತದೆ. ಈ ವಾಕ್ಯವನ್ನು ದೇವರು ಜನರಿಗೆ ಸಾರಿರಬೇಕು. ಪ್ರತಿ ವಿಶ್ವಾಸಿಯು ಬಾಬಿಲೋನ್ನಿಂದ ಹೊರಗೆ ಬರುವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ದೇವರು ಯಾರ ಕೊರಳ ಪಟ್ಟಿಯನ್ನು ಹಿಡಿದು ಹೊರಗೆ ತರೋದಿಲ್ಲ. ಒಂದು ಜವಾಬ್ದಾರಿ ಏನೆಂದರೆ, ಹೊರಬರುವುದು ಒಂದು ವೈಯಕ್ತಿಕವಾದಂಥ ಒಂದು ವಿಚಾರ. ನೀವು ಆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನಿಮಗೆ ವೈಯಕ್ತಿಕವಾಗಿ ಕರ್ತನು ಮಾತಾಡ್ತಾನೆ, ಮುಖಾಮುಖಿ ನಿಮ್ಮನ್ನು ಸಂಧಿಸ್ತಾನೆ. ದೇವರನ್ನು ಯಾರು ಸನ್ಮಾನಿಸ್ತೀರೋ ಅವರ ಹೃದಯಗಳಲ್ಲಿ ದೇವರು ನಿಚ್ಚಳವಾಗಿ ಮಾತನಾಡುತ್ತಾನೆ. ಅದಕ್ಕೆ ಆತನನ್ನು ಮಹಾಜ್ಞಾನಿ, ಕನಿಕರ ಉಳ್ಳವನು. ಎತ್ತ ತಂದೆ ತಾಯಿಗಳನ್ನ ನೀವು ಗಮನಿಸಿ, ಆ ಮಕ್ಕಳಿಗೆ ಯಾರಾದರೂ ಒಬ್ಬರು ಇಷ್ಟ ಆಗಿಬಿಡ್ತಾರೆ. ಮಕ್ಕಳಲ್ಲಿ 3 ಜನ 2 ಇದ್ದರೆ ತಂದೆಗೋ ತಾಯಿಗೋ ಯಾರಾದರೂ ಒಬ್ಬ ಮಗು ಭಾಳ ಇಷ್ಟ. ಆದರೆ ಕರ್ತನು ಹಾಗಲ್ಲ. ಕರ್ತನು ಎಲ್ಲರನ್ನ ಎಲ್ಲ ಕಾಲದಲ್ಲಿಯೂ ಇಷ್ಟಪಡುವವನಾಗಿದ್ದಾನೆ. ಆಮೆನ್. ದೇವರಿಗೆ ನಾವು ಮೆಚ್ಚುಗೆಯಾಗುವ ರೀತಿಯಲ್ಲಿ ನಡೆದುಕೊಂಡರೆ ಸಾಕು, ಆತನು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಈ ಲೋಕದ ಮಹತ್ವ ಆಕಾಂಕ್ಷೆಗಳು ಏನಿದೆ ಅವೆಲ್ಲವನ್ನು ನಾವು ದಹಿಸಿಕೊಂಡು ಕರ್ತನ ಪಾದದಲ್ಲಿದ್ದು ನಾವು ಕರ್ತನನ್ನೇ ಸರ್ವಸ್ವವೆಂದು ನಂಬುವುದು ಬಹಳ ಮುಖ್ಯ. ಕರ್ತನು ನಮಗೆ ತಂದೆಯ ಒಂದು ಸಾನ್ನಿಧ್ಯವನ್ನು ಕೊಡ್ತಾನೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 21 ನಾವು ನೋಡುವುದಾದರೆ, ಕರ್ತನು ಒಂದು ನೂತನ ಜೊತೆಗೆ ಒಂದು ಜೀವವುಳ್ಳ ಮಾರ್ಗ ಎಂಬುದಾಗಿ ನಾವು ನೋಡ್ತೇವೆ. ಸಜೀವ ಅಂತಂದರೆ ಒಂದು ಜೀವ ಇರತಕ್ಕಂಥ ಮಾರ್ಗ. ಈ ಲೋಕದಲ್ಲಿ ಯಾರಾದರೂ ಜೀವ ಇರುವಂಥ ಮಾರ್ಗಗಳನ್ನು ನಮ್ಮ ಹೃದಯದಲ್ಲಿ ಪ್ರಜ್ವಲಿಸ್ತಾರೆ ಅಂತಂದರೆ ಅದು ಕೇವಲ ಯೇಸು ಕ್ರಿಸ್ತ. ನಮ್ಮ ತಂದೆಯಾದಂಥ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವುದಕ್ಕೆ ನಾವು ಈ ಲೌಕಿಕ ಆಚಾರಗಳನ್ನು, ಲೌಕಿಕ ವಿಚಾರಗಳನ್ನು, ಲೌಕಿಕ ಸಂಕಟಗಳನ್ನು, ಲೌಕಿಕ ನೇಮ ನಿಷ್ಠೆಗಳನ್ನೆಲ್ಲವನ್ನು ಬದಿಗಿಟ್ಟು, ಅಪ್ಪ ನಿನ್ನನ್ನು ಹೊರತುಪಡಿಸಿ ನನಗೆ ಯಾರೂ ಇಲ್ಲ ಎಂದು ಒಂದು ಮಾತು ಹೇಳಿದರೆ ಸಾಕು, ಕರ್ತನು ನಮ್ಮನ್ನು ಅಪ್ಪಿಕೊಳ್ತಾನೆ, ನಮ್ಮನ್ನು ಒಪ್ಪಿಕೊಳ್ತಾನೆ, ನಮ್ಮನ್ನು ಸರಿದಾರಿಗೆ ನಡೆಸುವವನಾಗಿದ್ದಾನೆ. ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿತವಾದಂಥ ಒಂದು ಜೀವವುಳ್ಳ ಹೊಸ ದಾರಿ. ಆತನ ರಕ್ತದ ಮೂಲಕ ಶರೀರವೆಂಬ ತೆರೆಯ ಮುಖಾಂತರ ದೇವರ ಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಅನ್ನುವಂಥದ್ದನ್ನು ನಾವು ಮರೆಯುವ ಆಗಿಲ್ಲ. ಪ್ರಿಯರೇ, ದೇವಾಲಯದಲ್ಲಿರ್ತಕ್ಕಂಥ ಯೇಸು ಆತನು ನಮ್ಮನ್ನು ಶರೀರ ಸ್ವಭಾವಧೀನಿಗಳಾಗಿ ನಾವು ಗಮನಿಸ್ತೇವೆ. ಆದರೆ ದೈವಿಕ ಜ್ಞಾನದಲ್ಲಿ ನಾವು ಕರ್ತನನ್ನು ಗ್ರಹಿಸಬೇಕು. ಆ ದೈವಿಕ ಜ್ಞಾನ ನಮ್ಮ ಹೃದಯದೊಳಗಡೆ ಬರಬೇಕು. ಅದು ನಮ್ಮ ಅಂತಃಸತ್ವ ಆಗಬೇಕು. ಅದು ನಮ್ಮ ಅಂತಃಸತ್ವ ಆದಾಗ ಕರ್ತನೊಟ್ಟಿಗೆ ಒಂದು ಇಜ್ಜೋಡು ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಆ ಇಜ್ಜೋಡೆ ನಮ್ಮನ್ನು ನಡೆಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರಪ್ಪ. ದೇವಾ, ಚುನಾವಣೆಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವೆ. ಯುದ್ಧಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಯೇಸುವೆ, ಆ ಚುನಾವಣೆಗಳ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಪ್ರಕೃತಿಯ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ.